ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಶೆಲ್ ಪೆಟ್ರೋಲ್ ಬಂಕ್ ಚಿಂತಾಮಣಿ ಬೆಂಗಳೂರು ರಸ್ತೆಯ ಹಿರೇಪಾಳ್ಯ ಗ್ರಾಮದ ಬಳಿ ಎಲ್ಲ ಗ್ರಾಹಕರಿಗೆ ಸಂತಸ ಸುದ್ದಿ. ಚಿಂತಾಮಣಿ ಬೆಂಗಳೂರು ರಾಜ್ಯ ಹೆದ್ದಾರಿಯ ಹಿರೇಪಾಳ್ಯ ಗ್ರಾಮದ ಸಮೀಪದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ ನೂತನವಾಗಿ ಆರಂಭವಾಗಿದೆ. ಈಗಿನ ಮಾರುಕಟ್ಟೆ ದರದಲ್ಲಿ ದಿನದ 24 ಗಂಟೆಗಳಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಇಂಜಿನ್ ಆಯಿಲ್ ಲಭ್ಯವಾಗಿದ್ದು, ಇದರ ಜೊತೆಗೆ ಪ್ರಯಾಣಿಕರಿಗೆ 24 ಗಂಟೆ ಕಾಫಿ, ಟೀ, ತಂಪು ಪಾನೀಯ ಜೊತೆಗೆ ವಿವಿಧ ತಿಂಡಿ ತಿನಿಸುಗಳ ಸೌಲಭ್ಯ ಸಹ ಒದಗಿಸಲಾಗುವುದು. ಜೊತೆಗೆ ಸುಸಜ್ಜಿತ ಹಾಗೂ ಶುಭ್ರವಾದ ಶೌಚಾಲಯಗಳು, ಕುಡಿಯುವ ನೀರು, ವಾಹನಗಳಿಗೆ ಗಾಳಿ ತುಂಬುವುದು ಸೇರಿದಂತೆ ಎಲ್ಲ ದ್ವಿಚಕ್ರ ಮತ್ತು ಕಾರುಗಳಿಗೆ ಉಚಿತವಾಗಿ ಇಂಜಿನ್ ಆಯಿಲ್, ಏರ್ ಫಿಲ್ಟರ್ ಆ್ಯಂಡ್ ಡೀಸೆಲ್ ಹಾಗೂ ಪೆಟ್ರೋಲ್ ಫಿಲ್ಟರ್ ಬದಲಾವಣೆ ಮಾಡಿಕೊಡಲಾಗುತ್ತದೆ. ಉತ್ತಮ ಸೇವೆಗಳಿಗೆ ಹೆಸರುವಾಸಿಯಾಗಿರುವ ಶೆಲ್ ಬಂಕ್ಗೆ ಗ್ರಾಹಕರು ಒಮ್ಮೆ ಭೇಟಿ ಕೊಡಿ. ಇಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ₹1,00,000 ವಿಷಯದಲ್ಲಿ ಜೆಸಿಬಿ ಮಾಲೀಕ ರಾಮಸ್ವಾಮಿಯ ಕೊಲೆ ಮಾಡಿದ ಆರೋಪಿ ಜೆಸಿಬಿ ಆಪರೇಟರ್ ಕೊನೆಗೂ ಅಂಧರ್. ಹೌದು, ರಾಮಸ್ವಾಮಿಯನ್ನು ಕೊಲೆ ಮಾಡಿದ ಆರೋಪಿ ಗುಲ್ಬರ್ಗಾ ಮೂಲದ ನಾಗೇಶ್. ಕಳೆದ 1.5 ವರ್ಷದ ಹಿಂದೆ ರಾಮಸ್ವಾಮಿಯ ತಮ್ಮ ನಾಗಭೂಷಣ್ ಕರೆದುಕೊಂಡು ಬಂದು ಜೆಸಿಬಿ ಆಪರೇಟರ್ ಆಗಿ ಕೆಲಸಕ್ಕೆ ಸೇರಿಸಿದರು. ಅಂದಿನಿಂದ ಜೆಸಿಬಿ ಆಪರೇಟರ್ ಕೆಲಸ ಮಾಡಿಕೊಂಡಿದ್ದ ನಾಗೇಶ್ ನಗರದ ಅಶ್ವಿನಿ ಬಡಾವಣೆಯಲ್ಲಿ ಬಾಡಿಗೆ ರೂಮ್ ಒಂದರಲ್ಲಿ ವಾಸ ಮಾಡುತ್ತಿದ್ದ. ನಾಗೇಶನಿಗೆ ತಿಂಗಳಿಗೆ 30,000 ಸಂಬಳ ಸಹ ಕೊಡುತ್ತಿದ್ದರು. ಕಳೆದ 20 ದಿನಗಳ ಹಿಂದೆ ನಾಗೇಶ್ ಬುಲೆಟ್ ಬೇಕು ಎಂದು ಕೇಳಿದ್ದಕ್ಕೆ ರಾಮಸ್ವಾಮಿಯವರ ಅಣ್ಣನ ಮಗನಾದ ಭರತ್ ರವರ ಹೆಸರಿನಲ್ಲಿ ಬುಲೆಟನ್ನು ಸಹ ತೆಗೆದುಕೊಟ್ಟಿದ್ದರು. ಬುಲೆಟ್ ತೆಗೆದುಕೊಟ್ಟ ಮೇಲೆ 2 ದಿನ ಕೆಲಸಕ್ಕೆ ಬಂದಿದ್ದ ನಾಗೇಶ್ ಮತ್ತೆ ಜೆಸಿಬಿ ಆಪರೇಟರ್ ಕೆಲಸಕ್ಕೆ ಬಂದಿಲ್ಲ. ಆದರೆ ಕೆಲಸಕ್ಕೆ ಬರಲ್ಲ ಎಂದು ಯಾಕೆ ಹೇಳಿಲ್ಲ ಅನ್ನೋದು ಅರ್ಥವಾಗದ ಪ್ರಶ್ನೆ. ಕಳೆದ 15 ದಿನಗಳ ಹಿಂದೆ ರಾಮಸ್ವಾಮಿಯಿಂದ ನಾಗೇಶ್ ಅಡ್ವಾನ್ಸ್ ಆಗಿ ಪಡೆದುಕೊಂಡಿದ್ದ ₹1,00,000 ಹಣವನ್ನು ವಾಪಸ್ ಕೊಡಲು ನಿಶ್ಚಯಿಸಿ ರಾಮಸ್ವಾಮಿ ಮನೆಗೆ ಹೋಗಿ, ನೀವು ಕೊಟ್ಟಿರುವ ಅಡ್ವಾನ್ಸ್ ಹಣ ವಾಪಸ್ ತೆಗೆದುಕೊಳ್ಳಿ, ನಾನು ಇನ್ನು ಮೇಲೆ ಕೆಲಸಕ್ಕೆ ಬರುವುದಿಲ್ಲ ಎಂದು ಹೇಳಿದ್ದಾನೆ. ಅದಕ್ಕೆ ರಾಮಸ್ವಾಮಿ ಮತ್ತು ನಾಗಭೂಷಣ್ ಅವರು ಹಣ ತೆಗೆದುಕೊಳ್ಳದೆ, ಹಣ ಬೇಡ, ನೀನು ಕೆಲಸಕ್ಕೆ ಬಂದರೆ ಬಾ, ಇಲ್ಲದಿದ್ದರೆ ನೀನು ಎಲ್ಲಿಯಾದರೂ ಕೆಲಸ ಮಾಡಿಕೋ ಎಂದು ಹೇಳಿ ವಾಪಸ್ ಸಹ ಕಳಿಸಿಕೊಟ್ಟಿದ್ದರು. ವಾಪಸ್ ಹೋಗಿದ್ದ ನಾಗೇಶನು ರಾಮಸ್ವಾಮಿ ಮನೆಯ ಬಳಿ ಬಂದು, ನನ್ನ ರೂಮಿನಲ್ಲಿ ಹಣ ಕಳ್ಳತನ ಆಗಿದೆ, ನೀವೇ ಹಣವನ್ನು ತೆಗೆದುಕೊಂಡಿದ್ದೀರಿ ಎಂದು ರಾಮಸ್ವಾಮಿಯವರ ಮೇಲೆ ಆರೋಪ ಹೊರಿಸಿ ಕೇಳಿದಾಗ, ಹಣದ ಬಗ್ಗೆ ನಮಗೇನು ಗೊತ್ತಿಲ್ಲ ಎಂದು ಹೇಳಿ ವಾಪಸ್ ಕಳುಹಿಸಿದ್ದಾರೆ. ಆದರೆ ಕೆಲವು ದಿನಗಳಿಂದ ಚಿಂತಾಮಣಿಯಲ್ಲಿ ರಾಮಸ್ವಾಮಿಗೆ ಪರಿಚಯ ಇರುವವರ ಕೈಯಲ್ಲಿ ರಾಮಸ್ವಾಮಿಗೆ ಫೋನ್ ಮಾಡಿಸಿ ನನ್ನ ರೂಮಿನಲ್ಲಿ ತೆಗೆದುಕೊಂಡಿರುವ ₹1,00,000 ಹಣವನ್ನು ಕೊಡಿಸಿ ಎಂದು ಹೇಳಿಕೊಳ್ಳುತ್ತಿದ್ದ ಎನ್ನಲಾಗಿದೆ. ಇದೇ ವಿಷಯದಲ್ಲಿ ನಾಗೇಶ್ ಮತ್ತು ರಾಮಸ್ವಾಮಿಯ ನಡುವೆ ಮೊಬೈಲ್ನಲ್ಲಿ ತೀವ್ರ ಮಾತಿನ ಚಕಮಕಿ ನಡೆದಿದೆ. ಮಾತಿನ ಚಕಮಕಿ ನಡೆದ ನಂತರ ಇದರಿಂದ ಕುಪಿತಗೊಂಡಿದ್ದ ಜೆಸಿಬಿ ಆಪರೇಟರ್ ನಾಗೇಶ್ ಮರುದಿನವೇ ಅಂದರೆ ಫೆಬ್ರವರಿ 13ರಂದು ರಾತ್ರಿ ಸುಮಾರು 9:15 ಗಂಟೆಯಲ್ಲಿ ಎಲೆಕ್ಟ್ರಿಕ್ ಬೈಕ್ನಲ್ಲಿ ಬೆಂಗಳೂರು ರಸ್ತೆಯಿಂದ ಶಶಿಚಂದ್ರ ಡೆಂಟಲ್ ಕೇರ್ ಪಕ್ಕದ ರಸ್ತೆ ಮೂಲಕ ಮನೆಗೆ ಹೋಗುತ್ತಿದ್ದ ರಾಮಸ್ವಾಮಿಯನ್ನು ಅಡ್ಡಗಟ್ಟಿ ನಾಗೇಶ್ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಬದುಕಲು ಕೆಲಸ ಕೊಟ್ಟು ಪ್ರತಿ ತಿಂಗಳು ಕೈ ತುಂಬ ಸಂಬಳ ಕೊಟ್ಟಿದ್ದಲ್ಲದೆ ಓಡಾಡಲು ಹೊಸ ಬುಲೆಟ್ ವಾಹನ ಕೊಡಿಸಿದ ಮಾಲೀಕನ ಮೇಲೆ ₹1,00,000 ಹಣ ಕಳ್ಳತನವಾಗಿದ್ದು, ಅದರ ಆರೋಪ ಮಾಲೀಕನ ಮೇಲೆ ಹೊರಿಸಿದ ಆರೋಪಿ ನಾಗೇಶ್ ಕೇವಲ ಅಡ್ವಾನ್ಸ್ ನೀಡಿದ್ದ ₹1,00,000 ವಿಚಾರದಲ್ಲಿ ಮಾಲೀಕನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನಿಶ್ಚಯಿಸಿ ಕೊಲೆ ಮಾಡಿರುವುದನ್ನು ಕಂಡರೆ ಆರೋಪಿ ನಾಗೇಶ್ ಎಂತಹ ಮನಸ್ಥಿತಿಯುಳ್ಳವನು ಎಂಬುದು ಅರ್ಥವಾಗುತ್ತದೆ. ಗುಲ್ಬರ್ಗಾದಿಂದ ಚಿಂತಾಮಣಿಗೆ ಬಂದಿರುವ ನಾಗೇಶ್ ಗುಲ್ಬರ್ಗಾದಲ್ಲಿ ಎಷ್ಟು ಅಪರಾಧಗಳು ಮಾಡಿದ್ದಾನೋ ಎಂಬುದು ಇನ್ನೂ ಪೊಲೀಸರು ಪತ್ತೆ ಹಚ್ಚಬೇಕಾಗಿದೆ.